ಬಿಗ್ ಫೈನ ಟಾಪ್ ಮೊದಲನೇ ಸ್ಟೋರಿ ಕಡೆ ಗಮನ ಕೊಡ್ತಾ ಹೋಗೋಣ. ಅದು ಜಿಬಿಎ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜಿಬಿಎ ಚುನಾವಣೆಗೆ ಇರಲ್ವಾ ಜೆಡಿಎಸ್ ಬಿಜೆಪಿ ಮೈತ್ರಿ? ಬೆಂಗಳೂರು ಗೆಲ್ಲೋದಕ್ಕೆ ದಳಪತಿಗಳ ಟಾರ್ಗೆಟ್ ಏನು? ಜಿಬಿಎ ಚುನಾವಣೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಇರಲ್ವಾ ಅನ್ನುವಂತಹ ಪ್ರಶ್ನೆ ಇದೆ. ಬೆಂಗಳೂರು ಗೆಲ್ಲೋದಕ್ಕೆ ದಳಪತಿಗಳು ಇಟ್ಕೊಂಡಿರುವಂತಹ ಟಾರ್ಗೆಟ್ ಏನು? ಜಿಬಿಎ ಎಲೆಕ್ಷನ್ ಪ್ರತಿಷ್ಠೆಯಾಗಿ ದಳಪತಿಗಳು ತೆಗೆದುಕೊಂಡಿದ್ದಾರೆ. ಜೆಡಿಎಸ್ ಕಚೇರಿಯಲ್ಲಿ ಬೆಂಗಳೂರು ಚುನಾವಣೆ ಸಂಬಂಧ ಸರಣಿ ಮೀಟಿಂಗ್ಗಳಾಗ್ತಾ ಇದೆ. ಜಿಬಿಎ ಎಲೆಕ್ಷನ್ ಮೈತ್ರಿ ವಿಚಾರದಲ್ಲಿ ಜೆಡಿಎಸ್ ಗೊಂದಲ ಮುಂದುವರೆದಿದೆ. ಮೈತ್ರಿ ಹೊರತುಪಡಿಸಿ ಫ್ರೆಂಡ್ಲಿ ಫೈಟ್ ಮಾಡಿದ್ರೆ ಒಳಿತು ಅಂತ ಸಭೆಯಲ್ಲಿ ಚರ್ಚೆಗಳಾಗ್ತಾ ಇದೆ. ಕನಿಷ್ಠ 50 ಸ್ಥಾನವನ್ನ ಗೆಲ್ಲುವಂತ ಲೆಕ್ಕಾಚಾರದಲ್ಲಿ ಜೆಡಿಎಸ್ ವರಿಷ್ಠರಿದ್ದಾರೆ. ಟಾರ್ಗೆಟ್ 50. ಬೆಂಗಳೂರು ಗ್ರಾಮಾಂತರ ಭಾಗವೇ ಜೆಡಿಎಸ್ ಟಾರ್ಗೆಟ್ ಆಗಿದೆ. ಮೈತ್ರಿಯಲ್ಲಿ ಚುನಾವಣೆ ಎದುರಿಸಿದ್ರೆ ಕ್ಷೇತ್ರ ಕಳೆದುಕೊಳ್ಳುವಂತ ಆತಂಕ ಇದೆ. ಹಾಗಾಗಿ ಸರಣಿ ಮೀಟಿಂಗ್ ನಲ್ಲಿ ಈ ಎಲ್ಲಾ ವಿಚಾರಗಳು ಚರ್ಚೆ ಆಗ್ತಾ ಇದೆ. 50 ಗಡಿ ದಾಟಿದ್ರೆ ಜೆಡಿಎಸ್ ನಿರ್ಣಾಯಕ ಅನ್ನೋ ಲೆಕ್ಕಾಚಾರ ಇದೆ. ಜಿಬಿಎ ಗದ್ದುಗೆಯನ್ನ ಹಿಡಿಯೋದಕ್ಕೆ ಇದೇ ಬೆಸ್ಟ್ ಅಂತ ಇದ್ದಾರೆ ದೊಡ್ಡ ಗೌಡ್ರು. ಈಗ ಆಲ್ರೆಡಿ ಇದೇ ಜಿಬಿಎ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಟಾರ್ಗೆಟ್ 50 ಜೆಡಿಎಸ್ ಇಟ್ಕೊಂಡಿರುವಂಥದ್ದು. ಈ ಮೈತ್ರಿ ವಿಚಾರ ಏನಿದೆ ಆ ಮೈತ್ರಿ ವಿಚಾರದವಾಗಿ ಗೊಂದಲ ಕೂಡ ಜೆಡಿಎಸ್ ನಲ್ಲಿ ಮುಂದುವರೆದಿದೆ. ಅದೊಂದಷ್ಟು ಲೆಕ್ಕಾಚಾರಗಳನ್ನ ಇಟ್ಕೊಂಡಿದ್ದಾರೆ. ಆ ಲೆಕ್ಕಾಚಾರಗಳು ಏನು, ಟಾರ್ಗೆಟ್ 50 ಯಾಕೆ ಅನ್ನುವಂಥದ್ದು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬೆಂಗಳೂರು ಎಲೆಕ್ಷನ್ ಏನಿದೆ, ಜಿಬಿಎ ಎಲೆಕ್ಷನ್, ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್, ಆ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಸರಣಿ ಮೀಟಿಂಗ್ಗಳಾಗ್ತಾ ಇರೋದು. 50 ಟಾರ್ಗೆಟ್ ಇದೆ. 50ರ ಗಡಿ ದಾಟಿದ್ರೆ ಜೆಡಿಎಸ್ ನಿರ್ಣಾಯಕ ಅನ್ನುವಂಥ ಲೆಕ್ಕಾಚಾರ ಇದೆ. ಹಾಗಾಗಿ ಜಿಬಿಎ ಗದ್ದುಗೆಯನ್ನ ಏರೋದಕ್ಕೆ ಇದೇ ಬೆಸ್ಟ್ ಆಪ್ಷನ್ ಅಂತ ದೊಡ್ಡಗೌಡರು ಆ ಒಂದು ಮೀಟಿಂಗ್ ನಲ್ಲಿ ಒಂದಷ್ಟು ಚರ್ಚೆಯನ್ನು ನಡೆಸಿದ್ದಾರೆ. ಸ್ಟ್ರಾಟಜಿ ಮೀಟಿಂಗ್ ನಲ್ಲಿ ಇದೇ ವಿಚಾರವಾಗಿ ಒಂದಷ್ಟು ಚರ್ಚೆಗಳಾಗಿದೆ. 2028ಕ್ಕೆ ಜೆಡಿಎಸ್ ಅನಿವಾರ್ಯ ಅನ್ನೋ ಸಂದೇಶವನ್ನ ರವಾನಿಸೋದಕ್ಕೆ ವರಿಷ್ಠರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಏನಿದು ಜೆಡಿಎಸ್ ಟಾರ್ಗೆಟ್ 50? ಯಶವಂತಪುರ, ದಾಸರಹಳ್ಳಿ, ಆನೇಕಲ್, ಹೊಸಕೋಟೆ, ಬೆಂಗಳೂರು ದಕ್ಷಿಣ, ಹೆಬ್ಬಾಳ, ಯಲಹಂಕ, ಬ್ಯಾಟರಾಯನಪುರ, ಮಹಾಲಕ್ಷ್ಮಿ ಲೇಔಟ್, ಆರ್ ನಗರ, ಒಕ್ಕಲಿಗ ಪ್ರಭಾವ ಇರುವಂತಹ ಕಡೆ ಸ್ಪರ್ಧೆಗೆ ಜೆಡಿಎಸ್ ಪ್ಲಾನ್ ಮಾಡ್ಕೊಳ್ತಾ ಇದೆ. ಜಿಬಿಎ ಎಲೆಕ್ಷನ್ ಸ್ಟ್ರಾಟಜಿ ಮೀಟಿಂಗ್ ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ. 2028ಕ್ಕೆ ಜೆಡಿಎಸ್ ಅನಿವಾರ್ಯ ಅನ್ನುವಂಥ ಸಂದೇಶವನ್ನ ರವಾನಿಸಬೇಕು ಅನ್ನುವಂಥದ್ದು ಜೆಡಿಎಸ್ ವರಿಷ್ಠರ ಪ್ಲಾನ್. ಇದು ಜೆಡಿಎಸ್ ಟಾರ್ಗೆಟ್ 50 ಹಿಂದೆ ಇರುವಂತಹ ಒಂದಷ್ಟು ಲೆಕ್ಕಾಚಾರಗಳು. ಮುಂಬರುವಂತ ಎಲೆಕ್ಷನ್ ಏನಿದೆ, ಆಲ್ರೆಡಿ ಈಗಲಿಂದನೇ ಅದಕ್ಕೆ ಬೇಕಾದಂಥ ಪ್ರಿಪರೇಷನ್ನು, ತಯಾರಿ ಎಲ್ಲ ಕೂಡ ಮಾಡ್ಕೊಳ್ಳುವಂಥ ಕೆಲಸ ತೆರೆಮರೆಯಲ್ಲಾಗ್ತಾ ಇದೆ. ಅಲ್ಲೂ ಕೂಡ ಈ ಬಾರಿ ಕಳೆದ ಬಾರಿ ಆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಏನು ಹೀನಾಯವಾಗಿ ಸೋಲನ್ನಪ್ಪಿತ್ತು, ಅಂದರೆ ಸ್ಥಾನಗಳು ಕಡಿಮೆ ಆಗ್ತಾ ಹೋಗಿತ್ತಲ್ಲ, ಅದನ್ನು ಮತ್ತೆ ಈಗ ಎಗೇನ್ ಪಡ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಜೆಡಿಎಸ್ ಇರುವಂಥದ್ದು. ಹಾಗಾಗಿ ಈಗಲಿಂದಲೇ ಪಕ್ಷ ಸಂಘಟನೆ ಮಾಡುವಂಥದ್ದು, ಮುಂಬರುವಂಥ ಚುನಾವಣೆಗೆ ತಯಾರಿ ಮಾಡ್ಕೊಳ್ಬೇಕು. ಹಾಗಾಗಿ 2028ಕ್ಕೆ ಜೆಡಿಎಸ್ ಅನಿವಾರ್ಯ ಅನ್ನುವಂಥ ಸಂದೇಶ ಕೊಡಬೇಕು ಅಂತೇಳಿ ವರಿಷ್ಠರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗೌಡ. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಜಿಬಿಎ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಗೊಂದಲ ಇದೆ ಜೆಡಿಎಸ್ ನಲ್ಲಿ, ಆ ಗೊಂದಲ ಹಾಗೆ ಇದೆ. ಮತ್ತೊಂದ್ ಕಡೆ ಈ ಜೆಡಿಎಸ್ ನ ಟಾರ್ಗೆಟ್ 50 ಏನು, ಏನೆಲ್ಲ ಲೆಕ್ಕಾಚಾರಗಳಿದೆ, ಸರಣಿ ಮೀಟಿಂಗ್ ನಲ್ಲಿ ಏನ್ ವಿಚಾರ ಚರ್ಚೆ ಆಗ್ತಾ ಇದೆ ಅಂತ? ಇತ್ತೀಚೆಗೆ JDS ಪಕ್ಷದ ಬಗ್ಗೆ ಕಾಂಗ್ರೆಸ್ ಅವರು ಬೇರೆ ರೀತಿಯಾದಂಥ ಒಂದು ಚರ್ಚೆಗಳನ್ನು ಆರಂಭ ಮಾಡಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆ ಅಷ್ಟೊತ್ತಿಗೆ BJPಯಲ್ಲೇ ಮರ್ಜಾಗುತ್ತೆ ಅನ್ನುವಂತಹ ಬಹಿರಂಗ ಹೇಳಿಕೆಗಳನ್ನು ಕಾಂಗ್ರೆಸ್ ನಾಯಕರು ಕೊಡ್ತಾ ಇರುವಂಥದ್ದು. ಅದರಲ್ಲೂ DK ಶಿವಕುಮಾರ್ ಅವರೇ ಇಂಥ ಒಂದು ಹೇಳಿಕೆಗಳನ್ನು ಕೊಟ್ಟಿರೋದ್ರಿಂದ ಅವ್ರಿಗೆ ತಕ್ಕಾದಂಥ ಒಂದು ಉತ್ತರವನ್ನು ಕೊಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ JDS ನಾಯಕರುಗಳು ಆಗ್ತಾ ಇರುವಂಥದ್ದು. ಅದರಲ್ಲಿ ಮುಂದೆ ಬರ್ತಾ ಇರುವಂತಹ, ಅದರಲ್ಲೂ ಪ್ರಮುಖವಾಗಿ ಈಗ ಜಿಬಿಎ ಚುನಾವಣೆ ಬರ್ತಾ ಇದೆ. ಅದಾದ ಬಳಿಕ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತಾ ಇದ್ದಾವೆ. ಗ್ರಾಮ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಸೇರಿದಂತೆ ಜಿಬಿಎದಲ್ಲಿ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಆಗ್ತಾ ಇರುವಂಥದ್ದು. ಹೀಗಾಗಿ ಜಿಬಿಎ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಂಡು ಹೋಗಿದ್ದಾದರೆ ಸಹಜವಾಗಿ BJPಯವರು ಒಂದು 15-20 ವಾರ್ಡುಗಳಲ್ಲಿ ಕೊಡಬಹುದು ಅವಕಾಶಗಳು. ಆಗ ನಮಗೆ ಅದು ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು ಅವರ ಭಾವನೆ. ಹೀಗಾಗಿ ಕಳೆದ 3-4 ದಿನಗಳಿಂದ ಆಗ್ತಾ ಇರುವಂತಹ ಸರಣಿ ಸಭೆಗಳಲ್ಲಿ ಇದೇ ಚರ್ಚೆ ಆಗ್ತಾ ಇದೆ. ಅಂದರೆ ಈಗ ಜಿಬಿಎ ಚುನಾವಣೆಯಲ್ಲಿ ಫ್ರೆಂಡ್ಲಿ ಫೈಟ್ ಮಾಡಿದ್ರೆ
ಕನಿಷ್ಠ ಒಂದು 50ರ ಗಡಿ ಹೋಗಿದ್ದೆ. ಆದರೆ 2014ರ BBMP ಚುನಾವಣೆ ಆದಾಗ ಅವತ್ತು ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಕೇವಲ 16-17 ಸ್ಥಾನಗಳನ್ನು ಗೆದ್ದಿದ್ದಂತಹ JDS ಸಪೋರ್ಟ್ ಅವತ್ತು BJPಗೂ ಬೇಕಾಗಿತ್ತು, ಕಾಂಗ್ರೆಸ್ಗೂ ಬೇಕಾಗಿತ್ತು. ಕೊನೆಯದಾಗಿ ಜಮೀರ್ ಅಹ್ಮದ್ ಖಾನ್ ಅವರು ಅವತ್ತು JDS ಅಲ್ಲಿದ್ದರು, ಕಾಂಗ್ರೆಸ್ ಅವ್ರ ಜೊತೆ ಹೋಗಬೇಕು ಅನ್ನುವಂಥದ್ದನ್ನು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರನ್ನು ಮನವೊಲಿಸಿ BBMP ಅಧಿಕಾರದ ಚುಕ್ಕಾಣಿಯನ್ನು ಇಡುವುದರಲ್ಲಿ ಸಕ್ಸಸ್ ಆಗಿದ್ದರು. ಈಗಲೂ ಕೂಡ BJP ಜೊತೆ ಮೈತ್ರಿ ಇದ್ದರೂ ಕೂಡ ಒಂದು ವೇಳೆ ನಾವು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿ ಒಂದು 50 ಸ್ಥಾನ ಗೆದ್ದಿದ್ದೆ ಆದರೆ ನಾವು ನಿರ್ಣಾಯಕ ಆಗಬಹುದು. ಆಗ GBA ಅಧ್ಯಕ್ಷ ಸ್ಥಾನವೋ ಇಲ್ಲವೇ ಬೇರೆ ರೀತಿಯಾದಂಥ ಒಂದು ಅಧಿಕಾರಗಳನ್ನು ಕೇಳಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ. ಜೊತೆಗೆ ಇದಾದ ಬಳಿಕ ಬರುವಂತಹ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆಯಲ್ಲೂ ಕೂಡ ಅದೇ ಫಾರ್ಮ್ಯಾಟನ್ನು ನಾವು ಮುಂದುವರಿಸ್ಬೋದು. 2028ಕ್ಕೆ ಎಲ್ಲ ಚುನಾವಣೆಗಳಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಆಗ ಮೈತ್ರಿ ಮಾಡಿಕೊಂಡಾಗಲೂ ಕೂಡ BJP ಅವ್ರ ಜೊತೆ ಸೀಟ್ ಹಂಚಿಕೆ ವಿಚಾರದಲ್ಲಿ ಯಾವುದೇ ಕಡಿಮೆ ಸೀಟ್ಗಳನ್ನು ಕೊಟ್ಟಾಗ ನಮ್ಮ ಶಕ್ತಿ ಏನಿದೆ ಅನ್ನುವಂಥದ್ದನ್ನು ತೋರ್ಪಡಿಸ್ಬೋದು. ಹೀಗಾಗಿ GBA ಚುನಾವಣೆಯನ್ನು ನಾವು ಪ್ರತ್ಯೇಕವಾಗಿ ಹೋಗೋಣ. ಬೆಂಗಳೂರು ಗ್ರಾಮಾಂತರ ಭಾಗ ಸೇರಿದಂತೆ ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಏನು ಒಕ್ಕಲಿಗರ ಪ್ರಭಾವ ಇದೆ ಅಂಥ ಕಡೆ ನಮಗೆ ವರ್ಕೌಟ್ ಆಗುತ್ತೆ ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ. ಹೀಗಾಗಿ GBA ಚುನಾವಣೆಯಲ್ಲಿ BJPಯಲ್ಲೂ ಇದು ಭಿನ್ನರಾಗ ಇದ್ದೇ ಇದೆ, ಮೈತ್ರಿ ಒಳಿತ ಇಲ್ಲ ಪ್ರತ್ಯೇಕವಾಗಿ ಹೋಗ್ಬೇಕಂತ. JDS ಅಲ್ಲೂ ಕೂಡ ಅದೇ ಲೆಕ್ಕಾಚಾರಗಳು ಆಗ್ತಾ ಇದ್ದಾವೆ. ಓಕೆ, ಥ್ಯಾಂಕ್ ಯು ಮಾರುತಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.